ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಹಾಗೆ ಇವತ್ತಿನ ವ್ಲಾಗ್ ಬಂದು ಇವತ್ತು ನಮ್ಮೂರಲ್ಲಿ ಶ್ರೀರಾಮನವಮಿ ಆಚರಣೆ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ವ್ಲಾಗಲ್ಲಿ ನಾವು ಹೇಗೆ ನಮ್ಮೂರಲ್ಲಿ ಆಚರಣೆ ಮಾಡಿದ್ದೀವಿ ಅನ್ನೋದು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಹಾಗೆ ಶ್ರೀರಾಮನವಮಿ ನಿನ್ನೆ ಆಗಿತ್ತು. ಸೊ ಇವತ್ತು ನಮ್ಮೂರಲ್ಲಿ ಹಬ್ಬನ ಆಚರಿಸೋ ಅಂಥದ್ದಾಗಿರುತ್ತೆ. ಈಗ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿದ್ದೀವಿ ಊರಲ್ಲಿ ಹಂಚೋದಕ್ಕೆ. ಸೊ ಬನ್ನಿ, ಹೇಗಾಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡ್ತೀರಾ. ಈಗ ಕೆಳಗಡೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಸೊ ನೋಡ್ತಿದ್ದೀರಲ್ಲ, ಪಾನಕ ಮಜ್ಜಿಗೆ ಕೋಸಂಬರಿ ರಾಮನವಮಿ ಸ್ಪೆಷಲ್. ಸೊ ರಾಮನ ಫೋಟೋ ಎಲ್ಲ ಇಟ್ಬಿಟ್ಟು ಈಗ ಪೂಜೆ ಮಾಡೋದಾಗಿರುತ್ತೆ. ಕೀರ್ತನ, ವೇರ್ ಆರ್ ಯು? ನೋಡ್ತೇನೆ ಇವಾಗ. ಮನೆ ಹತ್ರ ಎಲ್ಲ ಹಂಚಿದ ನಂತರ ಇಲ್ಲಿ ನಮ್ಮ ಪಕ್ಕದ ರೋಡಲ್ಲಿ ಇದ್ದರು ಭಾಸ್ಕರ್ ಫ್ರೆಂಡ್ಸ್ ಎಲ್ಲ. ಸೊ ಅವರು ಹಂಚ್ತಿದ್ರು ಅಂತ ಕರೆದ್ರು ಅಂತ ಮಕ್ಕಳೆಲ್ಲ ಹೋದರು. ಅಲ್ಲೂ ಸಹ ಹಂಚಿದ್ರು. ಮೇನ್ ರೋಡಿಂದ ರಥನ ಈಗ ರಾಮೂರ್ ದೇವಸ್ಥಾನದ ಹತ್ರ ತೊಗೊಂಡು ಬಂದಿದ್ರು ನಾವು ಹೋಗಿದ್ದಾಗ. ಸೊ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನದ ಹತ್ರ ಬಂದಾಗ ನೋಡೋದಕ್ಕೆ. ಸೊ ತುಂಬ ಜನ ಸೇರಿರ್ತಾರೆ, ತುಂಬ ಜನ ಬಾಳೆನೆಲ್ಲ ಹೊಡಿತಿದ್ದಾರೆ, ನೋಡ್ತಿದ್ದಾರಲ್ಲ. ಸೊ ಚೆನ್ನಾಗಾಗುತ್ತೆ ನಮ್ಮೂರಲ್ಲಿ. ಮುಂಚೆ ಎಲ್ಲನೂ ಎಲ್ಲ ಕಸಿನ್ಸ್ ಎಲ್ಲ ಹೋಗ್ತಿದ್ವಿ. ಈಗ ನಾನು ಭಾಸ್ಕರ್ ಈ ವರ್ಷ ಇಬ್ಬರೇ ಹೋಗಿದ್ದಿದ್ದು. ಇಲ್ಲಿಂದ ನಮ್ಮ ದೊಡ್ಡಮ್ಮ ಮನೆಗೆ ಬಂದು ಎಲ್ಲರೂ ಸೇರಿದ್ರು ಅಲ್ಲೇ ಅಂತ ಹೇಳಿ. ನೋಡಿ ನಮ್ಮ ಮನೆ ಮಕ್ಕಳ ಸೈನ್ಯ ಹೇಗಿದೆ ಅಂತ ಹೇಳಿ. ಒಬ್ಬಟ್ಟು ಊಟ ಮಾಡಿದ್ವಿ ಎಲ್ಲರೂ ಸೇರಿ. ಸುಮಾರು ದಿನ ಆಗಿತ್ತು ಎಲ್ಲರೂ ಈ ರೀತಿ ಸೇರಿ ಈಗ ಊರಬ್ಬ ಅಂತ ಎಲ್ಲರೂ ಸೇರಿದ್ದೀವಿ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಸಹ. ಸೊ ನಮ್ಮ ಮನೇಲಿ ಈಗ ಮದುವೆ ಸಂಭ್ರಮ ನೀವೆಲ್ಲರೂ ನೋಡಿರ್ತೀರ. ನನ್ನ ಶಾರ್ಟ್ಸ್ ಮತ್ತು ಇನ್ಸ್ಟಾ ಐಡಿನಲ್ಲಿ ಹಾಕಿದ್ದೀನಿ. ನಮ್ಮ ಮಾವನ ಮಗದು ಮದುವೆ ಹುಡುಗಿ ನೋಡೋ ಶಾಸ್ತ್ರ ಆಯಿತು. ಸೊ ಅದ್ರ ಬಗ್ಗೆ ಇಲ್ಲಿ ಟಾಕ್ಸ್ ನಡೀತಿತ್ತು. ನಮ್ಮ ದೊಡ್ಡಮ್ಮ ಮನೆ ದೇವ್ರ ಮನೆ ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಆಗ ಕ್ಯಾಪ್ಚರ್ ಮಾಡಿದ್ದು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಕ್ಕಳನ್ನೆಲ್ಲ ಕರ್ಕೊಂಡು ಅರ್ಲಿ ಮಾರ್ನಿಂಗ್ 5:30, 5:40 ಆಗಿತ್ತು. ಎಲ್ಲರೂ ಹೊರಡ್ತಿದ್ದೀವಿ ಪಲ್ಲಕ್ಕಿ ನೋಡೋದಕ್ಕೆ. ಎಲ್ಲಾರನ್ನೂ ಅಂತೆ ಬಿಡ್ಸು ಊದಿ ಊದಿ.
ನಾವಿರೋದು ದೊಮ್ಲೂರು ಲೇಔಟ್ ಒಳಗಡೆ. ವಿಲೇಜಿಂದ ತೇರು ಶುರು ಆಗುತ್ತೆ. ಸೊ ಇಲ್ಲಿ ಮೇನ್ ರೋಡಲ್ಲೇ ನಿಲ್ಲಿಸಿದ್ದಾರೆ. ಇಲ್ಲಿಂದ ನೋಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ತೋರಿಸ್ತೀವಿ ಹೇಗಾಯಿತು ನಮ್ಮ ಊರ ಹಬ್ಬ ಅಂತ ಹೇಳಿ. ಇದು ನಮ್ಮ ದೊಮ್ಲೂರು ಕಾಟೇರಮ್ಮ ದೇವಿಯ ತೇರು. ನೋಡ್ತಿದ್ದೀರಲ್ಲ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿ. RCB ತೇರು ನೋಡೋದಕ್ಕೆ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ. ಮತ್ತು ತುಂಬಾ ಚೆನ್ನಾಗಿದೆ, ಯುನೀಕಾಗಿ ಚೆನ್ನಾಗಿ ಮಾಡಿದರು. ನಾನು ನೋಡಿರೋ ಹಾಗೆ 47 to 48 ತೇರುಗಳನ್ನ ಮಾಡಿದರು ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಮತ್ತು ಈಗ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ನಿಹಾರಿಕಾನ ನಮ್ಮ ದೊಡ್ಡಮ್ಮ ಮನೆ ಹತ್ರ ಹೋಗಿ ಕರ್ಕೊಂಡ್ವಿ. ಅವರು ಬೆಳಿಗ್ಗೆಯಿಂದ ಕಾಲ್ ಮಾಡಿದ್ರು ನನ್ನ ಕಸಿನ್ಸ್ಗೆ, ಅವ್ರು ಎದ್ದು ಬಂದೇ ಇಲ್ಲ. ಸೊ ನಾನೇ ಮಕ್ಕಳನ್ನೆಲ್ಲ ಕರ್ಕೊಂಡೋದೆ. ಆದರೆ ಪಾಪ ನಿಹಾರಿಕಾ ಮಿಸ್ ಆಗಿಬಿಟ್ಟಿದ್ಲು. ಮತ್ತು ಹೋಟೆಲ್ಗೆ ಹೋಗುವಾಗ ಎಲ್ಲರೂ ಹೊರಟಿಗೆ ಹೋದ್ವಿ. ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಆಫ್ಟರ್ನೂನ್ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕಿತ್ತು. ನೆನೆ ವೆಜ್, ಇವತ್ತು ನಾನ್ ವೆಜ್ ಊಟಕ್ಕೆ ಕರೆದಿದ್ರು. ಸೊ ಮಕ್ಕಳಿಗೆಲ್ಲ ಬಿಸಿಲಲ್ಲಿ ಓಡಾಡಿದ್ರಲ್ಲ, ಸೊ ಅವ್ರಿಗೆ ಫ್ರೆಶ್ ಜ್ಯೂಸ್ ಎಲ್ಲ ಕುಡ್ಸೋಣ ಅಂತ ಹೇಳಿ ಜ್ಯೂಸ್ ಸೆಂಟರ್ಗೆ ಬಂದು ಎಲ್ಲರೂ ಜ್ಯೂಸ್ ಎಲ್ಲ ಕುಡ್ಕೊಂಡ್ವಿ. ಇಟ್ಸ್ ಗುಡ್ ಫಾರ್ ಹೆಲ್ತ್. मटन बिरयानी और चिकन बिरयानी. चिकन बिरयानी, मटन कालसू, समो ಇದು ಫ್ರೈಡ್ ರೈಸ್, ಮಟನ್ ಸಾರು. ಇದು ವಿದ್ಯಾ ಮಾಡಿರೋ ಸ್ಪೆಷಲ್ ಚಿಕನ್ ಫ್ರೈ.
ಸ್ವಲ್ಪ ಸಾಕು. ನಿಮ್ಮ ಅಪ್ಪಿ ಇಲ್ಲಿ ಮಲ್ಕೊಬಿಟ್ಟವ ನಿಮ್ಮ ಅಪ್ಪಿ? ಅಲ್ಲ ನೀವು ರಮೇಶ್ ಬಾಬಿ. ನಾನು ನಮ್ಮ ಮನೆಗೆ ಹೋಗಿಲ್ಲ, ನಮ್ಮ ಮನೆಯಿಂದ ಬರ್ತಾ ಇದ್ದೀನಿ. ನಿನ್ನ ಗಂಡನೆಲ್ಲ ಚಿಕನ್ ಪಾರ್ಟಿ, ಔಟ್ಡೋರ್ ಪಾರ್ಟಿ, ನಾನ್ ವೆಜ್ ಪಾರ್ಟಿ. ಜಾಯ್. ನಾವೆಲ್ಲ ಎಲೆಕ್ಟ್ರಿಕ್ ಹಾಕೊಂಡಿದ್ರು ಮುಚ್ಕೊಂಡು ಹೋಗಮ್ಮ. ಝೂಮ್ ಇನ್ ತೋರ್ಸು ನಿನ್ ಮೂತಿನ. ಸೂಪರ್. ನಾವು ಅಲ್ಲಿ ಕುಚ್ಕೊಂತ ಇದ್ದೀವಿ. ನಮ್ ದೊಡ್ಡಿದು ಉಪೇಂದ್ರ ಸ್ಟೈಲ್ ಹೇರ್ ಸ್ಟೈಲು ನೋಡ್ಬಿಡ್ರಿ. ದೊಡ್ಡಿ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.